ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್‌ನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಸೊ, ಇದರಲ್ಲಿ ರಕ್ಷಿತಾ ಅವರು ಹಾಗೆ ಸ್ಪಂದನ ಅವರು ಜಗಳ ಆಡ್ತಿದ್ದಾರೆ. ಸೊ, ಇಲ್ಲಿ ನೇರ ನೇರ ನಾಮಿನೇಷನ್ ನಡೀತಿರೋದ್ರಿಂದ ಜಗಳಗಳು ಕಾಮನ್ ಅಂತಾನೆ ಹೇಳ್ಬೋದು. ಆದ್ರೆ ರಕ್ಷಿತಾ ಅವರನ್ನ ನಾವು ಡೇ 1 ಇಂದ ನೋಡ್ಕೊಂಡು ಬಂದಿದ್ದೀವಿ. ಕಾರಣಗಳನ್ನ ಕೊಡೋದ್ರಲ್ಲಿ ಇವರು ಸರಿ ಇದ್ದಾರೆ. ಆದ್ರೆ ಇವರಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಕಾರಣಗಳನ್ನ ಹೇಳೋದಕ್ಕೆ ತಡವರಿಸ್ತಾರೆ ಅಂತ. ಸೊ, ಎಷ್ಟು ದಿನಗಳ ಅಂತ ನಾವು ಹೀಗೆ ತಡವರಿಸ್ತಾರೆ, ಕನ್ನಡ ಇನ್ನ ಸರಿಯಾಗಿ ಬರಲ್ಲ ಅಂತ ಹೇಳೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ, ರಕ್ಷಿತಾ ಅವ್ರಿಗೆ ಸರಿಯಾದ ಕಾರಣ ಕೊಡಕ್ಕೇನೆ ಬರಲ್ಲ ಅಂತ. ಸೊ, ಹೀಗೆ ಹೇಳಿ ಹೇಳಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳನ್ನ ಎಂತ ನಾಮಿನೇಷನ್ ಮಾಡ್ತಿದ್ದಾರೆ. ಇಲ್ಲಿ ಇವರ ಮೇನ್ ಟಾರ್ಗೆಟ್ ಸ್ಪಂದನ ಹಾಗೆ ಕಾವ್ಯ. ನಿನ್ನೆ ಒಂದು ಎಪಿಸೋಡಲ್ಲೂನು ಅಷ್ಟೇ 2, 3 ಬಾರಿ ಅವ್ರು ಫ್ಲಾಗ್ ಎತ್ಕೊಂಡಾಗ್ಲೂ ಅವರು ಕರೆದಿರೋದು ಕಾವ್ಯ, ಸ್ಪಂದನ ಹಾಗೆ ಸೂರಜ್. ಇವರ ಮೇನ್ ಟಾರ್ಗೆಟ್ ಈ 3 ವ್ಯಕ್ತಿಗಳಾಗಿದ್ದು, ಸೊ ಯಾವಾಗ್ಲೇ ನಾಮಿನೇಷನ್ ಅಂತ ಬಂದ್ರೆ ಈ 3 ವ್ಯಕ್ತಿಗಳನ್ನ ಮಾಡ್ತಾರೆ. ಮೇನ್ ಆಗಿ ಇಲ್ಲಿ ಕಾವ್ಯ ಅವ್ರನ್ನ ಹೊರಗ್ ಕಳಿಸ್ಬೇಕು ಅನ್ನೋದು ಇವರ ಮೇನ್ ಟಾರ್ಗೆಟ್ ರಕ್ಷಿತಾ ಅವ್ರದ್ದು. ಯಾಕೆಂದ್ರೆ ಅವರು ಗಿಲ್ಲಿ ಅವ್ರಿಗೆ ತುಂಬಾ ಹತ್ರ ಇದ್ದಾರೆ. ಸೊ, ಕಾವ್ಯ ಅವ್ರನ್ನ ಆಚೆ ಕಳ್ಸಿದ್ರೆ ನಾನ್ ಗಿಲ್ಲಿಗೆ ಹತ್ರ ಆಗ್ಬೋದು ಅನ್ನೋದು ಕೂಡ ಇವರು ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಟ್ರಾಟಜಿಕ್ ಆಗಿ ಇಲ್ಲಿ ಮೈಂಡ್ ಗೇಮ್ ಆಡ್ತಾ ಇರೋದು ರಕ್ಷಿತಾ ಅವರು ಅಂತಾನೆ ಹೇಳ್ಬೋದು. ನನ್ಗೆ ಕೆಲವೊಂದು ವಾರಗಳಿಂದ ಇವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ, ಪ್ರತಿ ಸಲಾನು ಇವರು ಕಾರಣ ಕೊಡ್ತಾ ಇರುವಾಗ ಸೊ ಜನ ಆಚೆ ಇರುವಂತಹ ಜನ ಒಪ್ಕೊಂತೀವಿ. ನಾವು ಇಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ, ಯಾರು ಸರಿಯಾಗಿದ್ದಾರೆ ಅನ್ನೋದನ್ನೇ ಗಮನಿಸೋದಿಲ್ಲ. ಯಾರು ಮಾತಾಡ್ತಾರೆ ಅವರನ್ನ ಮಾತ್ರ ನಾವು ಇಲ್ಲಿ ವೋಟ್ ಮಾಡಿ ಉಳಿಸ್ಕೊಂತಾ ಇದೀವಿ ಅಂತ ಅನಿಸ್ತಾ ಇದೆ. ಇನ್ನೊಂದೇನು ಅಂದ್ರೆ ಸೂರಜ್ ಮಾಳೂರು ಮನೆಯಿಂದ ಹೊರಗೆ ಹೋದ್ಮೇಲೆ ಜನ ಎಲ್ಲ ಹೇಳ್ತಾರೆ, ಸೊ ಇವರು ಇರ್ಬೇಕಾಗಿತ್ತು, ಇವರು ಬೇರೆ ಕಂಟೆಸ್ಟೆಂಟ್ಗಿಂತ ತುಂಬಾ ಸ್ಟ್ರಾಂಗ್ ಇದ್ರು ಅಂತ. ಸೊ ಮಾಳು ಅವ್ರಿಗೆ ಮತ್ತೆ ಸೂರಜ್ ಅವ್ರಿಗೆ ಮಾತಾಡೋದಿಲ್ಲ ಅನ್ನೋ ಒಂದು ರೀಸನ್ಗೆ ಮನೆಯವರೆಲ್ಲ ನಾಮಿನೇಷನ್ ಮಾಡ್ತಾರೆ. ಹೊರಗಿರುವಂತಹ ಜನನೂ ಅಷ್ಟೇ, ಏನ್ ಮಾಡ್ತೀರಾ ನೀವು ಮನೇಲಿ ಇದ್ಕೊಂಡು ಆಡಿರೋ ಆಟಗಳಲ್ಲೂ ಕೂಡ ಸೋಲ್ತೀರಂತ ಅವ್ರ ಎಫರ್ಟ್ನ ಅವ್ರು ಹಾಕ್ತಾರೆ. ಸೋಲು ಗೆಲುವು ಬಿಟ್ಟಿದ್ದು, ಸೊ ಯಾರು ತುಂಬಾ ಸ್ಟ್ರಾಂಗ್ ಇರ್ತಾರೋ ಅವರು ಸೇಫ್ ಆಗ್ತಾರೆ ಅಥವಾ ಇಂಥ ಗೇಮ್ಗಳನ್ನ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ರಕ್ಷಿತ್ ಅವರು ತುಂಬಾ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಅಥವಾ ಮನೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅವ್ರಿಗೆ ವೋಟ್ ಮಾಡಿ ಉಳಿಸ್ಕೊಂತಾ ಇದೀವಿ. ಅದೇ ರೀತಿಯಾಗಿ ಕಾವ್ಯ ಅವರು ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ ಅಲ್ವಾ? ಅವರ ಎಫರ್ಟ್ಸ್ ಅನ್ನ ಅವ್ರು ಹಾಕ್ತಾ ಇದ್ದಾರೆ. ಕಾವ್ಯ ಅವ್ರು ಹೇಗ್ ಆಡ್ತಾ ಇದ್ದಾರೋ ಹಾಗೆ ರಕ್ಷಿತಾ ಅವರು ಆಡ್ತಾ ಇದ್ದಾರೆ. ರಕ್ಷಿತಾ ಅವ್ರು ಆಡೋ ಥರನೇ ಕಾವ್ಯ ಅವ್ರು ಆಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಸೊ ನಮ್ಮ ಫೇವ್ರೆಟ್ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಹೊರಗಿರುವಂತಹ ಜನ ಫೇವರಿಸಂ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಪ್ರತಿ ಸಲ ರಕ್ಷಿತಾ ಅಂತ ಬಂದಾಗ ಅವರಿಗೆ ವೋಟ್ ಮಾಡೋ ಜನ ಚೆನ್ನಾಗಿ ಯಾರು ಆಡ್ತಾರೆ ಅನ್ನೋದನ್ನೇ ಮರ್ತು ಬಿಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಸೂರಜ್, ಮಾಳು ಕೆಲವೊಂದು ವಾರಗಳಿಂದ ಚೆನ್ನಾಗ್ ಆಡ್ತಾ ಇದ್ರು. ಆದ್ರೆ ಸೂರಜ್ ಅವರು ಆಟ ಅಂತ ಬಂದಾಗ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವರು ತುಂಬಾ ಚೆನ್ನಾಗಿನೇ ಆಡಿದ್ರು. ಆದ್ರೆ ವೋಟ್ ಮಾಡೋದಲ್ಲಿ ಎಡಿದಂತ ನಾವುಗಳು ಸೊ ಸೂರಜ್ ಅವರು ಇರ್ಬೇಕಾಗಿತ್ತು ಅಂತ ಹೇಳ್ತೀವಿ. ಸ್ಪಂದನ ಅವರಂತೂ ಡೇ 1 ಏನು ಚೆನ್ನಾಗ್ ಆಡಿಲ್ಲ. ಆದ್ರೆ ಅವರು ಬೇರೆಯವರ ಆಟಕ್ಕೂ ಕೂಡ ತೊಂದರೆ ಕೊಟ್ಟಿಲ್ಲ, ಬೇರೆಯವ್ರನ್ನೂ ಹೀಯಾಳಿಸಿಲ್ಲ. ಸೊ ಇಲ್ಲಿ ವ್ಯಕ್ತಿತ್ವದ ಆಟ, ನಿನಗೆ ವ್ಯಕ್ತಿತ್ವನೇ ಇಲ್ಲ ಅಂತ ಹೇಳೋ ರಕ್ಷಿತಾ ಅವ್ರಿಗೆ ಎಷ್ಟರ ಮಟ್ಟಿಗೆ ವ್ಯಕ್ತಿತ್ವ ಇದೆ ಅನ್ನೋದನ್ನು ಕೂಡ ಅವರು ಕ್ವಶನ್ ಮಾಡ್ಕೋಬೇಕಾಗತ್ತೆ. ಸೊ ಅಷ್ಟೇ ಅಲ್ಲದೆ ಯಾರಾದ್ರೂ ಅವರ ಒಪಿನಿಯನ್ ಹೇಳುವಾಗ ಸೊ ರಕ್ಷಿತಾ ಅವರು ಯಾವ ಕಾರಣಕ್ಕೂ ಅವರ ಒಪಿನಿಯನ್ ಕೇಳಿಸ್ಕೊಳ್ಳೋದೇ ಇಲ್ಲ. ತಮ್ಮ ಒಪಿನಿಯನ್ ಮಾತ್ರ ಅವ್ರ ಮೇಲೆ ಹೇರಿ ಅವರ ಒಂದು ಪರ್ಸ್ಪೆಕ್ಟಿವ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ರಕ್ಷಿತಾ ಅವರು ಬೇರೆ ಕಂಟೆಸ್ಟೆಂಟ್‌ಗಳ ಒಂದು ಒಪಿನಿಯನ್ ಕೂಡ ಕೇಳಬೇಕಾಗತ್ತೆ. ಇಲ್ಲಿ ಜೋರಾಗಿ ಮಾತಾಡಿದ ತಕ್ಷಣ ಎಲ್ಲ ಸರಿ ಆಗೋದಿಲ್ಲ. ಸೊ ಸೈಲೆಂಟ್ ಇದ್ದ ತಕ್ಷಣ ಅವರು ತಪ್ಪು ಅಂತಾನೂ ಅಲ್ಲ. ಹೊರಗಿರುವಂತಹ ಜನ ಯೋಚನೆ ಮಾಡಿ ವೋಟ್ ಮಾಡ್ಬೇಕಾಗತ್ತೆ. ಉಳ್ದಿರೋದು ಕೆಲವೇ ವಾರ. ಸೊ ಯಾರು ಸರಿ, ಯಾರು ತಪ್ಪು, ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಮನೆ ಎಲ್ಲಾ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅನ್ನೋದು ಹಾಗಂತ ರಕ್ಷಿತಾ ಅವ್ರೇನು ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅಂತಲ್ಲ. ಎಲ್ರೂ ಕೂಡ ಚೆನ್ನಾಗೇ ಆಟ ಆಡ್ತಾ ಇದ್ದಾರೆ. ಅವರವರ ಆಟವನ್ನ ಆಡೋದಕ್ಕೋಸ್ಕರನೇ ಬಂದಿರೋದು. ಆದ್ರೆ ಒಬ್ರಿಗೆ ಯಾರೋ ಇಷ್ಟ ಅನ್ನೋ ಕಾರಣಕ್ಕೆ ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಕಮೆಂಟ್‌ಗಳಲ್ಲಿ ತುಂಬಾ ತಪ್ಪಾಗಿ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ತುಂಬಾ ತಪ್ಪಾಗಿ ಕಮೆಂಟ್‌ಗಳನ್ನ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ಯೋಚನೆ ಮಾಡಿ ವೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೊಮೋ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾರು ಸರಿ, ಯಾರು ತಪ್ಪು ಅಂತ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.